ರ್ಯಾಪಿಡೋ ಕ್ಯಾನ್ಸಲ್ ಮಾಡ್ಬೇಕಷ್ಟೇ ಟಿಪ್ಟೂರ್ ಅಲ್ಲಿ. ದಯವಿಟ್ಟು ಕ್ಯಾನ್ಸಲ್ ಮಾಡ್ಬೇಕು, ಬಡವರ ಹೊಟ್ಟೆ ಮೇಲೆ ಹೊಡಿಬಾರ್ದು. ರ್ಯಾಪಿಡೋ ಬಗ್ಗೆ RTO ಕಂಪ್ಲೇಂಟ್ ಮಾಡಿದೀವಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದೀವಿ. ಆದ್ರೂ ಅವ್ರಿಗೆ ಯಾವುದೇ ಒಂದು ಪರ್ಮಿಷನ್ ಕೊಟ್ಟಿಲ್ಲ ರ್ಯಾಪಿಡೋ ಅವ್ರಿಗೆ RTO. ಆದ್ರೂ ನಾವು ರ್ಯಾಪಿಡೋ ಹೊಡಿತೀವಿ ಅಂತ ಹೊಡಿತಾ ಇದಾರೆ, ನಾವು ಖಂಡಿಸ್ತಾ ಇದೀವಿ. ನಮಗೆ ರ್ಯಾಪಿಡೋ ಬೇಡ ಟಿಪ್ಟೂರ್ ಅಲ್ಲಿ. ಸುಮ್ನೆ ರ್ಯಾಪಿಡೋ ಬಂದ್ರೆ ನಾವು ಬಂಡವಾಳ ಹಾಕೊಂಡು ಲಕ್ಷಾಂತರ ರೂಪಾಯಿ ಸಾಯ್ತಿದೀವಿ. 50 ರೂಪಾಯಿ ಹೊಡೆಯಕ್ ಆಗ್ತಿಲ್ಲ. ರ್ಯಾಪಿಡೋ ಕ್ಯಾನ್ಸಲ್ ಮಾಡ್ಬೇಕಷ್ಟೇ ಟಿಪ್ಟೂರ್ ಅಲ್ಲಿ. ದಯವಿಟ್ಟು ಕ್ಯಾನ್ಸಲ್ ಮಾಡ್ಬೇಕು, ಬಡವರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಯಾಕಂದ್ರೆ ಇವತ್ತ 3 ಲಕ್ಷ 3.5 ಲಕ್ಷ ಆಟೋ ಆಗಿದ್ದು ಕೂತಿದೆ, ಬಡ್ಡಿ ಕಟ್ಟಕ್ಕಾಗಲ್ಲ. ಇವತ್ತಿನ ದುಡ್ಡು ಮೇಲೆ ಜೀವನ ಮಾಡೋದೇ ಕಷ್ಟ. ಇವತ್ತಿನ ಬಾಡಿಗೆಯಲ್ಲಿ ಈಗ ಜೀವನ ಮಾಡ್ಕೊಂಡು ಅವ್ರ ಬಾಡಿಗೆ ಕಟ್ಕೊಂಡು ಇಂಟ್ರೆಸ್ಟ್ ಎಲ್ಲ ಕಟ್ಕೊಂಡು ಬಹಳ ಕಷ್ಟ ಆಯ್ತು. ಈಗ ಅದ್ರಲ್ಲಿ ಈಗ ಇವ್ರಿಗೆ Delivery.com ಕೊರಿಯರ್ ಇದೆ ಅಂತ ಮಾಡ್ಕೊಳ್ಳಿ, ಆಟೋದವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಈಗ ಒಂದ್ ಬೈಕ್ ತರ್ತಾರೆ, ಎಲ್ಲ ಆರಾಮಾಗಿ ಯಾವ್ದೋ ಒಂದ್ ಬೈಕ್ ತರ್ತಾರೆ. ಬೈಕ್ ಅಂದ್ರೆ 50-60 ಸಾವಿರಕ್ಕೆ ತರ್ತಾರೆ, ಯಾವ್ದೋ ಒಂದ್ ಇರುತ್ತೆ. ಇಲ್ಲೆಲ್ಲ ಬಂಡವಾಳ ಹಾಕೊಂಡು ತಾಯ್ತಾ ಇದಾರೆ ಪಾಪ. ಅವರೆಲ್ಲ ಆಮೇಲೆ ತುಂಬಾ ಕಷ್ಟ ಆಗುತ್ತೆ. 200 ರೂಪಾಯಿ ದುಡಿಯಕ್ ಆಗ್ತಾ ಇಲ್ಲ ಇವತ್ತಿನ ಆಟೋ ದುಡ್ಡ ಮೇಲೆ, ಉಳ್ಸಕ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಜಾಸ್ತಿ RTOದವರು ಎಲ್ಲಾರು ಇದ್ ಮಾಡ್ಬೇಕು. ಅವ್ರು ಹಂಗು ರ್ಯಾಪಿಡೋ ಹೊಡಿತಾರೆ ಅಂದ್ರೆ ತಿಪ್ಟ್ರಲ್ಲಿ ಹೊಡಿಲಿ, ಎಲ್ಲ ವೋಟ್ ಮಾಡಿಸ್ಕೊಂಡು ತಿಗ್ದಲ್ ದಮ್ಮ ಇದ ಹೊಡಿಲಿ ರ್ಯಾಪಿಡೋನ ಎಲ್ಲ ವೋಟ್ ಮಾಡಿಸ್ಕೊಂಡು. ನಾವು ಹೆಂಗ್ ಟ್ಯಾಕ್ಸ್ ಕಟ್ತೀವಿ ಆಟೋಗೆ, ಅವರು ಟ್ಯಾಕ್ಸ್ ಕಟ್ಟಿ ಹೊಡಿಲಿ. ನಾವೇ ಪರ್ಮಿಷನ್ ಕೊಡ್ತೀವಿ, ಹೊಡಿತಾರೆ ಕೇಳ್ರಿ, ನಾವು ಕೊಡ್ತೀವಿ ಪರ್ಮಿಷನ್. ಹೊಡಿಲಿ ಬೇಕಾದ್ರೆ ಇಷ್ಟನ ಹೊಡಿತಾರೆ ಹೊಡಿಲಿ. ಎಲ್ಲ ವೋಟ್ ಮಾಡಿಸ್ಕೊಂಡು ವರ್ಷ ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಕೊಂಡು ಓಡಿಸ್ಲಿ, ನಾವೇ ಪರ್ಮಿಷನ್ ಕೊಡ್ತೀವಿ. ಬ್ಯಾಗ್ ಸರ್ಕಾರ ಪರ್ಮಿಷನ್ ಬೇಡ, ನಾವೇ ಆಟೋದ್ರೆ ಕೊಟ್ಬಿಡ್ತೀವಿ. ಅವ್ರಿಗೆ ಕೊಡಕ್ ಮಾಡಕ್ ಹೇಳ್ರಿ ಸಾಕು. ಕಟ್ರಿ ಇನ್ಸೂರೆನ್ಸ್, FC ಇನ್ಸೂರೆನ್ಸ್ ಎಲ್ಲ ಕಟ್ರಿ. K44 ಗಾಡಿ ಅಂತಾರ್ರಿ, ಯಾಕೆ ಬೇರೆ ಬೇರೆ ಗಾಡಿ ತಿಂತೀರಾ? ಡಿಯೋ ಗಾಡಿ ಅಂತ KTM ಅಂತ ಯಾಕೆ ತಿಂತೀರಾ? ತರ್ರಿ ಸ್ಕೂಟಿಗಳನ್ನ, ಸ್ಪೆಂಡರ್ಗಳನ್ನ.